ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟಾಕ್ ನಡೀತಿರೋದೇನಪ್ಪ ಅಂದರೆ ದುರಂಧರ್ 2 ಸಿನಿಮಾಗೆ ಹೆದರಿ ನಮ್ಮ ಸಿನಿಮಾ ಟಾಕ್ಸಿಕ್ ಮತ್ತೆ ಡೇಟನ್ನು ಮುಂದಕ್ಕೆ ಅನೌನ್ಸ್ ಮಾಡಿದೆಯಾ ಅಂತ ಒಂದಷ್ಟು ಟಾಕ್ ನಡೀತಾ ಇದೆ. ಆದರೆ ಅಸಲಿಯ ವಿಷಯ ಬೇರೆ ಇದೆ. ಬನ್ನಿ ಈ ವಿಡಿಯೋದಲ್ಲಿ ಅದನ್ನೆಲ್ಲವುದನ್ನು ಬಹಿರಂಗಪಡಿಸೋಣ. ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ವಿಳಂಬವಾಗುವ ಚಿತ್ರತಂಡ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ಕಾರಣ ನೀಡಿತ್ತು. ಅಲ್ಲದೆ ದುರಂಧರ್ 2 ಚಿತ್ರದ ಭಯ ಕೂಡ ಇದೆ ಅಂತ ವದಂತಿಗಳು ಕೂಡ ಹಬ್ಬಿದ್ವು. ಆದರೆ ಇವು ಯಾವುವು ಕೂಡ ರಿಲೀಸ್ ಡೇಟ್ ಮುಂದೂಡಲು ಕಾರಣವಲ್ಲ. ಅಸಲಿ ಕಾರಣ ಹಲವಾರು ವರ್ಷಗಳ ನಂತರ ಯಶ್ ಟಾಕ್ಸಿಕ್ ಸಿನಿಮಾ ಮೂಲಕ ತೆರೆ ಮೇಲೆ ಅಬ್ಬರಿಸಲು ರೆಡಿಯಾಗಿದ್ದಾರೆ. ಬಹುಮುಖ್ಯ ವಿಚಾರ ಏನಪ್ಪಾ ಅಂದರೆ ಈ ಸಿನಿಮಾಗೆ ರಾಖಿ ಕೇವಲ ನಟನಲ್ಲ, ಬದಲಿಗೆ ಸಹ ಬರಹಗಾರ ಮತ್ತು ಸಹ ನಿರ್ಮಾಪಕರು ಕೂಡ ಹೌದು. KGF ನಂತರ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ನಮ್ಮ ಯಶ್ ನಟ ಈ ಸಿನಿಮಾದ ಔಟ್ಫುಟ್ ಅಂದರೆ ಯಾವುದೇ ಒಂದು ಕಾಂಪ್ರಮೈಸ್ ಆಗದೆ ಶೂಟನ್ನು ತುಂಬ ಅಚ್ಚುಕಟ್ಟಾಗಿ ಬರುವಂತಹ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ಇನ್ನು ಚಿತ್ರದ ಮೊದಲ ಪ್ರತಿ ಅಂದರೆ ಫಸ್ಟ್ ಕಾಪಿ ನೋಡಿದ ನಂತರ ಕೆಲವು ಸನ್ನಿವೇಶಗಳನ್ನು ಇನ್ನೂ ಉತ್ತಮವಾಗಿ ಚಿತ್ರೀಕರಿಸಬಹುದು ಎಂಬ ನಿರ್ಧಾರಕ್ಕೆ ಚಿತ್ರತಂಡ ಬಂದಿದೆ. ಸಿನಿಮಾವನ್ನು ಮತ್ತಷ್ಟು ಅಚ್ಚುಕಟ್ಟಾಗಿ ರೂಪಿಸಲು ಕೆಲ ಭಾಗಗಳ ರೀಶೂಟ್ ಮಾಡಿಸಲು ತಯಾರಾಗಿದೆ. ಇನ್ನು ಎದುರಾಗಿರುವ ಮತ್ತೊಂದು ಸವಾಲು ಏನಪ್ಪಾ ಅಂದರೆ ಈ ಸಿನಿಮಾ ಕೇವಲ ಭಾರತೀಯ ಭಾಷೆಗಳಲ್ಲಿ ಇಲ್ಲ, ಇಂಗ್ಲಿಷ್ನಲ್ಲಿಯೂ ಸಹ ಸಿದ್ಧವಾಗ್ತಾ ಇದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟ ಕಾಪಾಡಿಕೊಳ್ಳಲು ಹೆಚ್ಚಿನ ಸಮಯ ಅಗತ್ಯವಿದೆ. ಹಾಗಾಗಿ ಇವು ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಚಿತ್ರತಂಡ ಮುನ್ನೆಚ್ಚರಿಕೆ ವಹಿಸ್ತಾ ಇದೆ. ಇದರ ನಡುವೆ ರಣವೀರ್ ಸಿಂಗ್ ಅವರ ದುರಂಧರ್ 2 ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ, ಅದಂತೂ ನಿಜ. ಆದರೆ ಅದಕ್ಕೆ ಹೆದರಿ ಯಶ್ ಹಿಂದೆ ಸರಿಯಿಲ್ಲ. ಬದಲಿಗೆ ಕ್ವಾಲಿಟಿ ವಿಷಯದಲ್ಲಿ ಗಡಿಬಿಡಿ ಬೇಡ ಎಂದು ರಾಖಿ ಬಾಯ್ ಉದ್ದೇಶ ಇದಾಗಿತ್ತು. ಇನ್ನು ಒಟ್ಟಿನಲ್ಲಿ ಅಭಿಮಾನಿಗಳಿಗೆ ಉತ್ತಮ ಸಿನಿಮಾವನ್ನ ಕೊಡುವುದೇ ಯಶ್ ಅವರ ಒಂದು ವಿಷಯವಾಗಿತ್ತು. ಮೋಹನ್ ದಾಸ್ ಹಾಗೂ ಯಶ್ ಗೀತು ಒಂದು ಶ್ರಮ ವಹಿಸಿದ್ದಾರೆ ಅಂತ ಹೇಳಬಹುದು. ಹೀಗಾಗಿ ಅಭಿಮಾನಿಗಳು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಜೂನ್ 4ರಂದೇ ಟಾಕ್ಸಿಕ್ ರಿಲೀಸ್ ಆಗೋದು ಪಕ್ಕಾ ಅಂತ ಹೇಳ್ತಿದ್ದಾರೆ.